ಶ್ರೀ ಗುರುಭ್ಯೋ ನಮಃ. ಗೀತಾಜ್ಞಾನ ಯಜ್ಞದಲ್ಲಿ 2/12/2024 ಮಂಡಿಸಿದ ಚಿಂತನದ ವಿಷಯ ರಾಷ್ಟ್ರೀಯ ವಾಯುಮಾಲಿನ್ಯ ದಿನ. ಇದು ತೀರ ಚಿಂತನೆ ಮಾಡಬೇಕಾದ ವಿಷಯ. ಇಡೀ ಭಾರತ ಅಷ್ಟೇ ಏಕೆ ಇಡೀ ಪ್ರಪಂಚವನ್ನೇ ಚಿಂತೆಗೀಡು ಮಾಡುವ ಸಮಸ್ಯೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಪ್ರಕೃತಿಯ ಮೇಲೆ ಮಾನವ ನಡೆಸುತ್ತಿರುವ ದೌರ್ಜನ್ಯದ ಪ್ರತಿಫಲವೇ ಈ ವಾಯುಮಾಲಿನ್ಯ. ಈ ಧರೆಯಲ್ಲಿ ಯಾವ ಖರ್ಚೂ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದೊರೆಯುವ ವಿಪುಲವಾದ ಸಂಪತ್ತು ಎಂದರೆ ಅದು ಗಾಳಿ. ಪಂಚಭೂತಗಳಲ್ಲಿ ಎರಡನೆಯದು ಈ ವಾಯು. ಎಲ್ಲ ಜೀವ ಜಂತುಗಳ ಜೀವನಾಧಾರ. ವಾಯು ನಮ್ಮ ದೇಹದ ಮೇಲೆ ಬೀಸಿದಾಗಲೇ ಶೀತ ಶಾಖದ ಅನುಭವವಾಗುತ್ತದೆ. ಯಾಜ್ಞವಲ್ಕ್ಯ ಋಷಿಯು ಹೇಳುವಂತೆ ವಾಯುವೇ ವೃಷ್ಟಿ, ವಾಯುವೇ ಸಮಷ್ಟಿ. ನೀರು ಕೂಡ ವಾಯುವಿನಿಂದಲೇ ಪ್ರಾಪ್ತವಾಗಿದೆ. ವಾಯುಸೂತ್ರದಿಂದ ಈ ಲೋಕ ಪರಲೋಕವೆಲ್ಲ ಪೋಣಿಸಲ್ಪಟ್ಟಿದೆ. ಅಂತಹ ವಾಯುವಿಗೆ ಈಗ ಎಂತಹ ಗತಿ ಬಂದಿದೆ. ನೆಲ, ಜಲ, ವಾಯು, ಪ್ರಕೃತಿದತ್ತವಾದ ಈ 3 ವರಗಳನ್ನು ಬೇಕಾಬಿಟ್ಟಿಯಾಗಿ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಇಡೀ ಪರಿಸರವನ್ನು ಹಾಳು ಮಾಡಿದ್ದಲ್ಲದೆ ನಮ್ಮ ಬದುಕು ಮಾತ್ರವಲ್ಲ, ಮುಂದಿನ ಪೀಳಿಗೆಯನ್ನೇ ಸರ್ವನಾಶ ಮಾಡಲು ಹೊರಟಿರುವ ನಾವು ಏನನ್ನು ಮಾಡುತ್ತಿದ್ದೇವೆ? ಏನನ್ನು ಸಾಧಿಸುತ್ತಿದ್ದೇವೆ? ಪ್ರಗತಿಯ ಹೆಸರಿನಲ್ಲಿ ಪ್ರಾಕೃತಿಕ ಸಮತೋಲನವನ್ನು ಹಾಳುಗೆಡವುತ್ತಿದ್ದೇವೆ. ನಗರೀಕರಣ, ಕೈಗಾರಿಕೆಗಳ ಸ್ಥಾಪನೆ, ರಸ್ತೆಗಳ ಅಗಲೀಕರಣ, ಕಟ್ಟಡಗಳ ನಿರ್ಮಾಣ ಇತ್ಯಾದಿಗಳ ಹೆಸರಿನಲ್ಲಿ 100 ವರ್ಷಗಳ ಹಿಂದಿನ ಮರಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಡಿದು ಚೆಲ್ಲುತ್ತಾರೆ. ಅರಣ್ಯಗಳನ್ನು ನಾಶ ಮಾಡಿ ಕಾರ್ಖಾನೆಗಳನ್ನು ನಿರ್ಮಿಸುತ್ತಾರೆ. ಇದು ಪ್ರಗತಿಯಲ್ಲ, ವಿಗತಿ. ಇವುಗಳ ದುಷ್ಪರಿಣಾಮಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ ನಮ್ಮ ದೇಶದ ರಾಜಧಾನಿ ದೆಹಲಿ. ಕಾರ್ಖಾನೆಗಳು ಹೊರಸೂಸುವ ರಾಸಾಯನಿಕ ವಿಷಾನಿಲಗಳು, ವಾಹನಗಳ ಹೊಗೆ, ಜೊತೆಗೆ ಸಮೀಪದ ರಾಜ್ಯಗಳಾದ ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳು ಸುಡುತ್ತಿರುವ ಟನ್ಗಟ್ಟಲೆ ಕಬ್ಬಿನ ಜೊಲ್ಲೆಗಳ ಹೊಗೆ ಗಾಳಿಯನ್ನು ವಿಷವಾಗಿಸಿ ದೆಹಲಿ, ಉತ್ತರ ಪ್ರದೇಶ ಮತ್ತಿತರ ರಾಜ್ಯಗಳನ್ನು ಆವರಿಸುತ್ತಿದೆ. ದೆಹಲಿಯಲ್ಲಿ ವಿಷಗಾಳಿ ಎಷ್ಟು ತೀವ್ರವಾಗಿ ಇದೆ ಎಂದರೆ ವ್ಯಕ್ತಿಯೊಬ್ಬ ಒಂದು ದಿನದಲ್ಲಿ ಉಸಿರಾಡುವ ಗಾಳಿ 40 ಸಿಗರೇಟುಗಳ ಸೇವನೆಗೆ ಸಮಾನವಾಗಿರುತ್ತದೆ ಎಂದು ತಜ್ಞರ ಅಭಿಪ್ರಾಯ. ಇದು ಪರಿಸ್ಥಿತಿಯ ಗಂಭೀರತೆಯನ್ನು ನಮಗೆ ಮನದಟ್ಟಾಗಿಸುತ್ತದೆ. ಹಗಲಿನಲ್ಲಿಯೇ ವಾಹನಗಳು ಲೈಟ್ ಹಾಕಿಕೊಂಡು ಸಂಚರಿಸಬೇಕಾದ ಅನಿವಾರ್ಯತೆ. ಈಗಾಗಲೇ ದೆಹಲಿ ಮತ್ತು ಆಸುಪಾಸಿನಲ್ಲಿ ವಿಷಗಾಳಿಗೆ 12,000ಕ್ಕೂ ಅಧಿಕ ಜನರು ಬಲಿಯಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಇದರಿಂದಾಗಿ ಜನರ ಆರೋಗ್ಯದ ಮೇಲೆ ವಾಯು ಮಾಲಿನ್ಯತೆಯಿಂದಾಗಿ ಉಂಟಾದ ಗಂಭೀರತೆ ನಮಗೆ ಅರಿವಾಗುತ್ತದೆ. ನಾನಾ ತರದ ಕಾಯಿಲೆಗಳು ಈ ವಾಯು ಮಾಲಿನ್ಯದಿಂದ ಉಂಟಾಗುತ್ತದೆ. ವಾಯು ಮಾಲಿನ್ಯದಿಂದಾಗಿ ಅಮೃತಶಿಲೆಯಿಂದ ನಿರ್ಮಿಸಿರುವ ಭವ್ಯ ಸ್ಮಾರಕ, ಜಗತ್ಪ್ರಸಿದ್ಧ ತಾಜ್ ಮಹಲ್ ಇಂದು ಹಂತ ಹಂತವಾಗಿ ಹಾಳಾಗುತ್ತಿದೆ. ಗಾಳಿಯಲ್ಲಿನ ಕಲ್ಮಶಗಳು ಗಿಡಮರಗಳ ಮೇಲೆ ಶೇಖರಣೆಯಾಗಿ ಎಲೆಯಲ್ಲಿನ ಪತ್ರ ಹರಿತು ಮುಚ್ಚಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದರಿಂದ ಗಾಳಿಯಲ್ಲಿನ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಮಾನವ ಹುಟ್ಟಿದಾಗಿನಿಂದಲೂ ಪರಿಸರವು ಒಂದಲ್ಲ ಒಂದು ರೂಪದಲ್ಲಿ ಮಲಿನವಾಗುತ್ತಿದೆ. ಆದರೆ ಪರಿಸರವು ಈ ಮಲಿನತೆಯನ್ನು ತನ್ನಷ್ಟಕ್ಕೆ ತಾನೇ ನಿವಾರಿಸಿಕೊಳ್ಳುತ್ತಿತ್ತು. ಮನುಷ್ಯ ಬಿಡುತ್ತಿದ್ದ ತ್ಯಾಜ್ಯ ಸ್ವಾಭಾವಿಕ ಕ್ರಿಯೆಗಳಿಂದ ಶಿಥಿಲವಾಗುತ್ತಿತ್ತು. ಅಧಿಕವಾಗಿದ್ದ ಗಿಡ ಮರಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಗಾಳಿಯನ್ನು ಶುದ್ಧಗೊಳಿಸುತ್ತಿದ್ದವು. ಆದರೆ ಜನಸಂಖ್ಯೆ ಬೆಳೆಯುತ್ತಾ ಬಂದಂತೆ ಪರಿಸರದಲ್ಲಿರುವ ಸಂಪನ್ಮೂಲಗಳ ಬಳಕೆ ಜಾಸ್ತಿಯಾಯಿತು. ಕಾಡು ಕಡಿಮೆಯಾಗುತ್ತಾ ಬಂದಿತು. ವಾತಾವರಣಕ್ಕೆ ಮಲಿನಕಾರಕಗಳ ಬಿಡುಗಡೆ ಹೆಚ್ಚಾಯಿತು.
ಪರಿಣಾಮವಾಗಿ ಗಾಳಿ, ನೀರು ಹಾಗೂ ಭೂಮಿ ಹೆಚ್ಚು ಮಲಿನವಾಗುತ್ತಾ ಬಂದಿತು. ಮನುಷ್ಯ ತನ್ನ ಪರಿಸರದಲ್ಲಿ ದೊರೆಯುವ ಸಂಪನ್ಮೂಲಗಳನ್ನು ಹಿತಮಿತವಾಗಿ ಬಳಸುತ್ತಾ ಜವಾಬ್ದಾರಿಯಿಂದ ನಡೆದುಕೊಂಡದ್ದೇ ಆದರೆ ಮತ್ತೆ ನಾವು ಸಮತೋಲನ ಸ್ಥಿತಿಯನ್ನು ತಲುಪಬಹುದು. ಸೀಮಿತವಾದ ವಾಹನ ಸಂಚಾರ ವಾಯು ಮಾಲಿನ್ಯ ನಿಯಂತ್ರಣಕ್ಕಿರುವ ಒಂದು ಉತ್ತಮ ವಿಧಾನ. ಹತ್ತಿರದ ಸ್ಥಳಗಳಿಗೆ ನಡೆದುಕೊಂಡು ಅಥವಾ ಬೈಸಿಕಲಿನಲ್ಲಿ ಹೋಗಬಹುದು. ಬಸ್ಸು, ರೈಲು ಮುಂತಾದ ಸಾರ್ವಜನಿಕ ಸಂಚಾರ ಸೌಲಭ್ಯಗಳನ್ನು ಹೆಚ್ಚು ಬಳಸಿಕೊಳ್ಳಬೇಕು. ವಾಹನಗಳಿಂದ ಹೊರಬರುವ ವಿಷಾನಿಲಗಳ ತೀವ್ರತೆಯನ್ನು ಕಡಿಮೆ ಮಾಡಲು ವಾಹನಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಬೇಕು. ಪರಿಸರದ ಸಮತೋಲನವನ್ನು ಕಾಪಾಡುವ ದೃಷ್ಟಿಯಿಂದ ಅರಣ್ಯಗಳನ್ನು ನಾಶ ಮಾಡದೆ ಕಾಪಾಡಿಕೊಂಡು ಬರುವುದು ಅತ್ಯವಶ್ಯವಾಗಿದೆ. ಮಾಲಿನ್ಯಕ್ಕೆ ಕಾರಣವಾಗುವವರ ವಿರುದ್ಧ ಕಾನೂನು ಕ್ರಮ ಚಲಾಯಿಸಬೇಕು. ವಾಯು ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜನರಿಗೆ ಮಾಹಿತಿ ನೀಡಿ ಜಾಗೃತಿಯನ್ನುಂಟು ಮಾಡಬೇಕು. ಪ್ಲಾಸ್ಟಿಕ್ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಈ ಕುರಿತು ಚಿಕ್ಕ ಚಿಕ್ಕ ಬೀದಿ ನಾಟಕಗಳನ್ನು ಏರ್ಪಡಿಸಬೇಕು. ಎಲ್ಲೆಡೆ ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಸ್ವಚ್ಛವಾದ ಗಾಳಿಯನ್ನು ಸೇವಿಸಬಹುದು. ಆ ಮೂಲಕ ವಿಗತಿಯಿಲ್ಲದ ಪ್ರಗತಿಯನ್ನು ಸಾಧಿಸಬಹುದು. ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ಹೀಗೆ ಹೇಳಿದ್ದಾರೆ: ಹೆಸರನರಿಯದ ಸಸಿಯೊಳಿರವೆ ರಸಗಂಧಗಳು, ಬಿಸಿಲದನು ಪಕ್ವಗೊಳಿಸುತ್ತೆ ಬಿಡಿಸದಿಹುದೇ. ಪಸರಿಸದೆ ಗಾಳಿಯದನೊಯ್ದು ದಿಸೆ ದಿಸೆಗಳೊಳು ಉಸುರುತಿಹೆವದ ನಾವು ಮಂಕುತಿಮ್ಮ. ಪಸರಿಸದೆ ಗಾಳಿಯದನೊಯ್ದು ದಿಸೆ ದಿಸೆಗಳೊಳು ಉಸಿರುತಿಹೆವದ ನಾವು ಮಂಕುತಿಮ್ಮ. ನಮಗೆ ಅವುಗಳ ಹೆಸರುಗಳನ್ನು ತಿಳಿಯದಿರುವ ಎಳೆಯ ಗಿಡಗಳಲ್ಲಿ ರಸ ಮತ್ತು ಸುವಾಸನೆಗಳು ಇರುವುದಿಲ್ಲವೇನು? ಅವುಗಳನ್ನು ಬಿಸಿಲು ಹಣ್ಣು ಮಾಡುವುದಿಲ್ಲವೇನೋ? ನಂತರ ಆ ಗಾಳಿ ಆ ಸುಗಂಧವನ್ನು ಎಲ್ಲ ದಿಕ್ಕುಗಳಿಗೂ ಹರಡುವುದಿಲ್ಲವೇನು? ಆ ಸುವಾಸನೆಯಾದ ಗಾಳಿಯನ್ನೇ ನಾವು ಉಸಿರಾಡುತ್ತಿದ್ದೇವೆ. ಇವುಗಳಿಗೆಲ್ಲ ಭಗವಂತನ ಕೃಪೆಯಲ್ಲವೇನು? ಶುದ್ಧವಾಯು ಭಗವಂತನ ಕೃಪೆ. ಆದರೆ ಅದನ್ನು ಮಾಲಿನ್ಯಗೊಳಿಸದೆ ಶುದ್ಧವಾಗಿರಿಸುವುದು ನಮ್ಮ ಕರ್ತವ್ಯ. ಉಸಿರಾಡುವ ಗಾಳಿ ಕೆಟ್ಟರೆ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಬೀರುವುದು ನಿಶ್ಚಿತ. ಇರಲಿ ಎಚ್ಚರ. ಹರಿ ಓಂ.